ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಚಿಕನ್ ಕರಿ. ನಾನು ಇವತ್ತು 2 kg ಚಿಕನ್ ತೊಗೊತಾ ಇದ್ದೀನಿ. ತೊಳೆದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ 2 kg ಚಿಕನ್ಗೆ ಒಂದು 5ರಿಂದ 6 ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 10 ರೂಪಾಯಿ ಕಡ ಮಸಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಒಂದು 4 ಆನಿಯನ್ಸ್ನ ಚೆನ್ನಾಗಿ ಗೋಲ್ಡಿಶ್ ಯೆಲ್ಲೋ ಕಲರ್ ಬರೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡಿಶ್ ಯೆಲ್ಲೋ ಕಲರ್ ಫ್ರೈ ಆದಮೇಲೆ ಒಂದು ಸಣ್ಣದಲ್ಲಿ ಕಟ್ ಮಾಡ್ಕೊಂಡಿರೋ 3 ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊಲಿರೋ ವಾಟರ್ ಕಂಟೆಂಟ್ ಎಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇವತ್ತು ಒಂದು ಅರ್ಧ kgಗೆ ಒಂದು ಅನ್ನೋ ಥರ 2 kgಗೆ 4 ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೇಮ್ ಅದಾದಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ನ ಆ ಪಾತ್ರೆಯಲ್ಲಿ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 10ರಿಂದ 15 ನಿಮಿಷ ಆ ಚಿಕನ್ನ ಹೈ ಫ್ಲೇಮಲ್ಲಿ ಬಿಡ್ತಾ ಇದ್ದೀನಿ. ಬಿಟ್ಟಾದಮೇಲೆ ಆ ಚಿಕನ್ನಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಬಿಟ್ಕೊಂಡಾದ್ಮೇಲೆ ನನಗೆ ಖಾರ ಜಾಸ್ತಿ ಯಾರನ್ನ ತಿನ್ನೋರಾದರೆ ನಾನಿವತ್ತು 4 ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಮ್ಮಿ ತಿನ್ನೋರಾದರೆ ಒಂದು 3 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಆಮೇಲೆ ಒಂದು 2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಅಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಥರನೇ ಚಿಕನ್ ಮಸಾಲು ಅರ್ಧ kgಗೆ ಒಂದು ಅನ್ನೋ ಥರ 2 kg 4 ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಾಡಾದ್ಮೇಲೆ ಒಂದು 10 ನಿಮಿಷ ಬಿಡ್ತಾ ಇದ್ದೀನಿ ಚಿಕನ್ನ ಹೈ ಫ್ಲೇಮಲ್ಲಿ ಬಿಟ್ಟು. ಹಾಗೆ ಹೊರಗಡೆ ಹೋದಾಗ ನಮ್ಮ ಫ್ರೆಂಡ್ಸ್ ಅವ್ರು ಇವತ್ತು CSK ಮತ್ತು RR ಮ್ಯಾಚ್ ನೋಡ್ತಾಯಿದ್ರು. ನಾನು ಹಾಗೆ ಹೋಗಿ ನೋಡಿದಾಗ ಧೋನಿ ತಾತ ಇವತ್ತು ಫಸ್ಟ್ ಟೈಮ್ ಬೇಗ ಬರ್ತಾಯಿದ್ರು ಕ್ರಿಕೆಟ್ ಆಡೋಕ್ಕೆ. ಅವ್ರದಾಗೆ ನೋಡಿಕೊಂಡು ವಾಪಸ್ ಬಂದಾಗ ಇವತ್ತು ನನಗೆ ಸ್ವಲ್ಪ ಕರ್ರಿ ಜಾಸ್ತಿ ಬೇಕಾಗಿರೋ ಕಾರಣದಿಂದ ನಾನು ಇನ್ನೊಂದು ಗ್ಲಾಸ್ ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಲು ಬಿಟ್ಟಾಗ ಆಗಲೇ 90% ಅದು ಕುಕ್ಕಾಗಿತ್ತು. ಒಂದು 10 ನಿಮಿಷ ಬಿಟ್ಟು ನಾನು ಹಾಗೆ ಹೋದಾಗ ಧೋನಿ ತಾತವ್ರು ಆಗಲೇ ಔಟ್ ಆಗಿದ್ರು. ಧೋನಿ ತಾತವ್ರು ಔಟ್ನ ಒಂದ್ಸರಿ ನೋಡಿಕೊಂಡು ನಾನು ಬಂದಾಗ ನಮ್ಮ ಫ್ರೆಂಡ್ ಆಲೇ ಕುಕ್ಕಾಗೋಗಿದೆ ಪೂರ್ತಿ ಅಂದಾಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಧನಿಯನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನೊಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇದೇ ಥರ ಚಿಕನ್ ಕರಿ ಮಾಡೋದು ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.